ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಆರಂಭ ಆಗಿದೆ. ಇನ್ನೊಂದು ಕಡೆ ವಿಧಾನ ಪರಿಷತ್ ಚುನಾವಣೆಗೆ ಅಡ್ಡ ಮತದಾನದ ಭೀತಿಯೂ ಕೂಡ ಎದುರಾಗಿದೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗಿತ್ತು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಪರಿಷತ್ 7 ಸ್ಥಾನಗಳಿಗೆ ಈಗ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಜೊತೆಗೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ನಿಂದ ಹೇಗೆ ರಣತಂತ್ರ ರೂಪಿಸಲಾಗಿದೆ, ಹಾಗೆ ಜೆಡಿಎಸ್ನ ಪ್ಲಾನ್ ಏನು, ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನು? ದಿವ್ಯದಾಸ್, ಈಗೇನು ಮತದಾನ ಈಗ ಆರಂಭವಾಗಿದೆ. ಈಗ ಬಿಜೆಪಿಯ ಶಾಸಕರುಗಳು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮತಕೇಂದ್ರದತ್ತ ಸಾಗಿದ್ದಾರೆ. ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿರುವಂಥ 106 ಕೊಠಡಿಯಲ್ಲಿ ಒಂದು ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಒಂದು ಮತಗಟ್ಟೆನ ಸ್ಥಾಪನೆ ಮಾಡಲಾಗಿದೆ. 2 ಪ್ರತ್ಯೇಕ ಮತಕೇಂದ್ರಗಳಿಂದ ರಹಸ್ಯ ಮತದಾನ ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಡೀ ವಿಧಾನಸೌಧದಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳೇನಿದ್ದಾರೆ, ಆ ಇಬ್ಬರು ಅಭ್ಯರ್ಥಿಗಳು ವಿಧಾನಸೌಧಕ್ಕೆ ಆಗಮಿಸಿ ತಮ್ಮ ಶಾಸಕರ ಒಂದು ಸಹಕಾರವನ್ನು ಕೋರ್ತಾ ಇದ್ದಾರೆ. ಶಾಸಕಾಂಗದ ನಾಯಕ ಅಂತ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಚೇಂಬರ್ನಲ್ಲಿ ಬಿಜೆಪಿ ಎಲ್ಲ ಶಾಸಕರು ಒಟ್ಟಾಗಿ ಕೂತು ಸಭೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರ್ದು, ಅದನ್ನೆಲ್ಲೂ ಸಹ ಪರಿಶೀಲನೆ ನಡೆಸ್ಕೊಳ್ಬೇಕು ಅಂತ ಅನ್ನೋದು, ಮತ್ತು ಅವರು ಇಬ್ಬರು ಅಭ್ಯರ್ಥಿಗಳಿಗೆ ಸಮಾನವಾಗಿ ಮತಗಳನ್ನು ಹಂಚಿಕೆ ಮಾಡಿಕೊಂಡು ಇಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಮತ್ತು ಯಾರೆಲ್ಲ ಮತ ಚಲಾವಣೆ ಮಾಡಬೇಕು ಅಂತ ಅನ್ನೋದು ನಿಗದಿಪಡಿಸಿಕೊಂಡು ಅವ್ರ ಏಜೆಂಟರ ಮೂಲಕ ಮತಕೇಂದ್ರಕ್ಕೆ ತೆರಳಿದ್ದಾರೆ. ಇನ್ನು ರೆಸಾರ್ಟಿಂದ ಕೆಲವೇ ಕ್ಷಣಗಳಲ್ಲಿ ಇನ್ನು ಕಾಂಗ್ರೆಸ್ನ ಶಾಸಕರು ಸಹ ಓಡ್ತಾ ಇದ್ದಾರೆ. ಒಟ್ಟು 5 ಬಸ್ಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಬಸ್ಗಳಲ್ಲಿ 28 ಜನ ಶಾಸಕರು, 29 ಜನ ಶಾಸಕರು ಮತ್ತು ಒಬ್ಬರು ಏಜೆಂಟರ ಜೊತೆಗೆ ಅಗತ್ಯ ಇರುವಂತಹ ಇತರ ಸಿಬ್ಬಂದಿಗಳನ್ನು ಅಥವಾ AICCಯ ವೀಕ್ಷಕರ ಜೊತೆ ಒಂದು ಬಸ್ಗಳಲ್ಲಿ ಬಿಡದಿ ರೆಸಾರ್ಟಿಂದ ಓಡ್ತಿದ್ದಾರೆ. ಅವರು ನೇರವಾಗಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಬಳಿ ಬಂದು ಅಲ್ಲಿಂದ 334 ಏನು 333ನೇ ಸಮ್ಮೇಳನ ಸಭಾಂಗಣ ಆಗಮಿಸ್ತಾರೆ. ಅಲ್ಲಿ ತಂಡವಾಗಿ 5 ಜನರ ತಂಡವನ್ನು ಮಾಡಿ ಅದಕ್ಕೆ ಒಬ್ಬರು ಕಾಂಗ್ರೆಸ್ನ ಒಂದು ಪ್ರಮುಖ ನಾಯಕರ ಒಂದು ನೇತೃತ್ವದಲ್ಲಿ ಮತ್ತು ಏಜೆಂಟರ ಸಹಕಾರದಲ್ಲಿ ನೇರವಾಗಿ 106ಗೆ ಬಂದು ಅಥವಾ ಏನು ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಸಹ ಸಾಕಷ್ಟು ತರಬೇತಿಯನ್ನು ಕಾಂಗ್ರೆಸ್ ನಾಯಕರು ನಿನ್ನೆ ಅಣುಕು ಮತದಾನ ಮೂಲಕ ತೋರಿಸಿದ್ದಾರೆ. ಇನ್ನು ಮೂರನೇದಾಗಿ JDSನ ಶಾಸಕರು 106 ಅಥವಾ 140ಕ್ಕೆ ಅವರ ಶಾಸಕಾಂಗ ಸಭೆಯ ನಾಯಕರಂತ ಸುರೇಶ್ ಬಾಬು ಕೊಠಡಿಯಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಸುಮಾರು 18 ಜನ ಶಾಸಕರು ಒಟ್ಟಾರೆ ಸೇರಿಕೊಂಡು ಅವರು ಸಹ ತಂಡವಾಗಿ ಬಂದು ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಇಲ್ಲಿ ವಿಧಾನಸೌಧದ 106 ಕೊಠಡಿಯಲ್ಲಿ ಏನು ಮತದಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮತಗಟ್ಟೆ ಓಪನ್ ಆಗಿದ್ದು ಮತದಾನ ಮಾಡಲಿಕ್ಕೆ ಸಿದ್ಧತೆಯೂ ಆಗಿದೆ. ಈಗಾಗಲೇ ಬಿಜೆಪಿ ಶಾಸಕರು ಮತದಾನ ಮಾಡಲಿಕ್ಕೆ ತೆರಳಿದ್ದಾರೆ. ಇನ್ನು 4ನೇದಾಗಿ ತಾವೇನು ಉಲ್ಲೇಖ ಮಾಡಿದ್ರಿ, ಈ ಒಂದು 5ನೇ ಅಭ್ಯರ್ಥಿ, ವಿಶೇಷವಾಗಿ ಕಾಂಗ್ರೆಸ್ಸಿಂದ 5ನೇ ಅಭ್ಯರ್ಥಿ, JDSನಿಂದ ಗೋವಿಂದರಾಜು 8ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಏನು ಅಡ್ಡ ಮತದಾನ ಆಗುವ ಮೂಲಕ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅಂತ ಒಂದು ತಂತ್ರಗಾರಿಕೆಯನ್ನು JDS ಮಾಡಿದರೆ, ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅಂತ ಒಂದು DK ಶಿವಕುಮಾರ್ ಸವಾಲಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಆದ ಬಳಿಕ ನಡೀತಿರುವಂಥ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ DK ಶಿವಕುಮಾರ್ ತಮ್ಮ ಒಂದು ಪ್ರಾಬಲ್ಯವನ್ನು ಮೆರೀಬೇಕು, ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಬಹುಮತವನ್ನು ಪಡ್ಕೋಬೇಕು ಅಂತ ನಿಟ್ಟಿನಲ್ಲಿ ವಿನಯ್ ಕಾರ್ತಿಕ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 140 ಮತಗಳಿದೆ. ಒಟ್ಟು 139 ಮತಗಳು, ಅಂದರೆ ಒಬ್ಬ ಸ್ಪೀಕರ್ನ ಹೊರತುಪಡಿಸಿ 140 ಮತಗಳಾಗ್ತವೆ. ಹೀಗಾಗಿ 134 ಅಧಿಕೃತ ಮತಗಳು, ಜೊತೆಗೆ ಕಾಂಗ್ರೆಸ್ನ ಪಕ್ಷೇತರ ಶಾಸಕರಂತ ಲತಾ ಮಲ್ಲಿಕಾರ್ಜುನ್ ಇರ್ಬೋದು ಅಥವಾ ದರ್ಶನ್ ಪುಟ್ಟಣಿ ಇರ್ಬೋದು, ಪುಟ್ಟಸ್ವಾಮಿ ಗೌಡರು 3 ಜನ ಪಕ್ಷೇತರ ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಕ್ಕಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಇಬ್ಬರೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡ್ತಾರೆ. ಹಾಗಾಗಿ ಬಹುತೇಕ 4 ಅಭ್ಯರ್ಥಿಗಳು ಕಾಂಗ್ರೆಸ್ನ 28 ಮತಗಳ ಚಲಾವಣೆ ಮಾಡಿದರೆ 5 ಅಭ್ಯರ್ಥಿಗಳು ಗೆಲ್ತಾರೆ. BK ರೀಪರ್ಸ್ ಇರ್ಬೋದು, ತಿಪ್ಪಣ್ಣಪ್ಪ ಕಮಕನ್ ಇರ್ಬೋದು, ಮೋಹನ್ ಇರ್ಬೋದು, ಅಥವಾ ಈ ವಿನಯ್ ಕಾರ್ತಿಕ್ ಇರ್ಬೋದು, ಎಲ್ಲರೂ ಸಹ ಗೆಲ್ಲುವಂಥ ಸಾಧ್ಯತೆ ಇತ್ತು. ಆದರೆ ಎಲ್ಲಾದರೂ ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಇದೆ, ಅಥವಾ ಒಂದು ವೇಳೆ ಮತ ಚಲಾವಣೆ ಮಾಡೋ ಸಂದರ್ಭದಲ್ಲಿ ತಪ್ಪಾದರೆ ಆ ಒಂದು ಮತ ಅಸಿಂಧುವಾಗುತ್ತೆ. ಹಾಗಾಗಿ ಆ ಒಂದು ಎಚ್ಚರಿಕೆ ಕಾರಣಕ್ಕೋಸ್ಕರ 28 ಮತಗಳ ಬದಲಾಗಿ 29 ಮತಗಳನ್ನು ಚಲಾವಣೆ ಮಾಡಬೇಕು ಅಂತ ಚಿಂತನೆಯಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿಕೊಂಡು ಮತಗಳ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ 29 ಮತಗಳ ಚಲಾವಣೆ ಮಾಡಿದರೆ ಒಟ್ಟು 145 ಮತಗಳು ಬೇಕಾಗುತ್ತೆ 5 ಜನ ಅಭ್ಯರ್ಥಿಗಳಿಗೆ. ಹಾಗಾಗಿ ಈ ಮೊದಲನೇ 4 ಅಭ್ಯರ್ಥಿಗಳಿಗೆ ಸಮಾನವಾಗಿ 29 ಮತಗಳ ಚಲಾವಣೆ ಮಾಡ್ತಾರೆ. ಉಳಿದಂತಹ 5ನೇ ಅಭ್ಯರ್ಥಿ ಅಂದರೆ ವಿನಯ್ ಕಾರ್ತಿಕ್ಗೆ ಆ ಉಳಿದಂಥ ಮತಗಳನ್ನು ವಿನಯ್ ಕಾರ್ತಿಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಇನ್ನು ಅದ್ರ ಜೊತೆಗೆ ಹೆಚ್ಚುವರೆಗೆ ಸುಮಾರು ಇನ್ನೂ 6-7 ಮತಗಳು ಅಥವಾ 5-6 ಮತಗಳ ಕೊರತೆ ಬೀಳ್ತದೆ. ಆ ಒಂದು ಮತಗಳನ್ನು ಎರಡನೇ ಪರಿಶಿಷ್ಟ ಮತಗಳನ್ನು ನೀಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮೊದಲನೇ, ಎರಡನೇ ಮತ್ತು ಮೂರನೇ, ನಾಲ್ಕನೇ ಅಭ್ಯರ್ಥಿಗೆ ಹಾಕಿರುವಂಥ ಅಷ್ಟೂ ಜನ ಶಾಸಕರು 5ನೇ ಅಭ್ಯರ್ಥಿಗೆ ಅಂದರೆ ವಿನಯ್ ಕಾರ್ತಿಕ್ಗೆ ಎರಡನೇ ಪರಿಶಿಷ್ಟ ಮತಗಳನ್ನು ಚಲಾವಣೆ ಮಾಡ್ತಾರೆ. ಆ ಮೂಲಕ ಒಂದು ವೇಳೆ ಈ ಒಂದು 5ನೇ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ವಿನಯ್ ಕಾರ್ತಿಕ್ಗೆ ಈ ಎಲ್ಲ ಒಂದು ವೇಳೆ BJP JDS ಅಭ್ಯರ್ಥಿ ಏನು ಗೋವಿಂದರಾಜ್ ಇದ್ದಾರೆ, ಆ ಗೋವಿಂದರಾಜ್ಗೆ ಮತಗಳನ್ನು ಕಡಿಮೆ ಬಿದ್ದರೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗೆ ಎರಡನೇ ಪರಿಶಿಷ್ಟ ಮತಗಳು ಮತ್ತು ಮೊದಲನೇ ಪರಿಶಿಷ್ಟ ಮತಗಳ ಕ್ರೋಢೀಕರಣದಿಂದಾಗಿ ಹೆಚ್ಚು ಅವರು ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರದಲ್ಲಿ ಹಾಕಿಕೊಳ್ಳಲಾಗಿದೆ. ಇನ್ನು ಇದ್ರ ತಂತ್ರವನ್ನು ಹೊರತುಪಡಿಸೂ ಸಹ ಕಾಂಗ್ರೆಸ್ ನಾಯಕರು ಮತ್ತೊಂದು ತಂತ್ರವನ್ನು ಹೂಡಿದ್ದಾರೆ. ಅದು BJP ಮತ್ತು JDS ಶಾಸಕರ ಮತಗಳು. ಇದರಲ್ಲಿ ಹಲವಾರು ಜನ ಶಾಸಕರು BJP JDS ಇದ್ದುಕೊಂಡು ಸಹ ಅಸಮಾಧಾನ ವ್ಯಕ್ತಪಡಿಸಿದರೆ ಅವರ ನಾಯಕತ್ವ ಬಗ್ಗೆ ಅಸಮಾಧಾನ ಇರ್ಬೋದು, ಅಥವಾ ಅವರ ಏನು ಕ್ಷೇತ್ರದ ಅಭಿವೃದ್ಧಿ ಆಗದಿರೋ ಬಗ್ಗೆ ಅಸಮಾಧಾನ ಇರ್ಬೋದು, ಮುಂದಿನ ತಿಂಗಳಿಗೆ ಟಿಕೆಟ್ ಸಿಗಲ್ಲ ಅಂತ ಅಸಮಾಧಾನ ಇರ್ಬೋದು, ಕ್ಷೇತ್ರದ ಶಾಸಕರ ಸಮಸ್ಯೆಗಳನ್ನು ಸರಿಯಾಗಿ ಆಲಿಸಿಲ್ಲ ಅಂತ ಅಸಮಾಧಾನ ಇರ್ಬೋದು, ಮತ್ತು ತಮ್ಮ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಕಾಂಗ್ರೆಸ್ ಜೊತೆ ಹೋಗಬೇಕು ಅಂತ ಕೆಲ ಶಾಸಕರು ಇದ್ದಾರೆ. ಅವ್ರನ್ನ ಮತಗಳು ಸಹ ಈಗ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೀಳಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ಒಟ್ಟಾರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 150 ಮತಗಳು, ಎಕ್ಸ್ಪೆಕ್ಟೆಡ್ 145 ಇದೆ. ಆದರೆ ಅವ್ರಿಗೆ ಬೇಕಾಗಿರುವಂಥ ಮತಗಳಿಂದ ಇನ್ನೂ ಸಹ 5-6 ಮತ ಹೆಚ್ಚುವರಿ ಮತಗಳು ಬೀಳುವಂಥ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈ ಒಂದು ಚುನಾವಣೆ ವಿಧಾನ ಪರಿಷತ್ನ ಚುನಾವಣೆ ಇದೆ, ರಹಸ್ಯ ಮತದಾನ. ರಾಜ್ಯಸಭೆ ಚುನಾವಣೆ ಓಪನ್ ಬ್ಯಾಲೆಟ್ ಇರ್ತದೆ. ಅದರಲ್ಲಿ ಯಾವ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದೆ ಅಂತ ಅನ್ನೋದನ್ನು ಅವರ ಏಜೆಂಟ್ಗೆ, ಯಾವ ಪಕ್ಷದ ಏಜೆಂಟ್ ಇರ್ತಾರೋ ಆ ಪಕ್ಷದ ಏಜೆಂಟ್ಗೆ ತೋರಿಸಿ ಮತದಾನ ಮಾಡಬೇಕಾಗತ್ತೆ. ಆದರೆ ವಿಧಾನ ಪರಿಷತ್ನಲ್ಲಿ ಮತದಾನವನ್ನು ಮಾಡಿದ ನಂತರ ಅದನ್ನು ಬ್ಯಾಲೆಟ್ ಪೇಪರನ್ನು ತೋರಿಸೋದು ಬರೋದಿಲ್ಲ, ಅದು ರಹಸ್ಯವಾಗಿರುತ್ತೆ. ಹಾಗಾಗಿ ಯಾರು ಯಾವ ಅಭ್ಯರ್ಥಿಗೆ ಮತದಾನ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಬಹುತೇಕ ಅವ್ರ ಏಜೆಂಟ್ಗಳು ಅಸೆಸ್ ಮಾಡ್ತಾರೆ, ಇಂಥ ಅಭ್ಯರ್ಥಿಗಳು, ಇಂಥ ಶಾಸಕರು ಇಂಥವ್ರಿಗೆ ಮತದಾನ ಮಾಡಿರುವಂಥ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹೀಗಾಗಿ ಈ ಬಾರಿ JDSನಿಂದ ಒಂದಷ್ಟು ಮತಗಳು ಕಾಂಗ್ರೆಸ್ ಹತ್ತ ಅಡ್ಡ ಮತದಾನ ಆಗ್ಬೋದು ಅಂತ ಲೆಕ್ಕಾಚಾರ ಆಗಿದೆ. ಮೊನ್ನೆ ನಡೆದಂಥ ಒಂದು ಬೆಳವಣಿಗೆಯಲ್ಲಿ DK ಶಿವಕುಮಾರ್ ಅವರು ಬಿಡದಿ ರೆಸಾರ್ಟ್ನಲ್ಲಿ ಶಾಸಕರ ತರಬೇತಿ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು NY ಗೋಪಾಲಕೃಷ್ಣನ ಮತನ ಸೆಳೆಯುವಂಥ ಪ್ರಯತ್ನವನ್ನು JDSನವರು ಮಾಡಿದ್ರು ಅಂತ ಆರೋಪ ಮಾಡಿದರು. ಇದು ಒಂದಷ್ಟು ಟ್ಯಾಕ್ಟಿಕ್ಸು, ಕೇವಲ ಒಂದಷ್ಟು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ಅನ್ನೋದನ್ನು ಸಂದೇಶ ಸಾರುವ ಮಟ್ಟ, ಮತ್ತು ಆ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಮಾನಿಟರ್ ಮಾಡ್ತಿದ್ದೀವಿ ಅಂತ ಅನ್ನೋ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ DK ಶಿವಕುಮಾರ್ ಮಾಡಿದಂಥ ಒಂದು ತಂತ್ರ. ಅದಕ್ಕೆ NY ಗೋಪಾಲಕೃಷ್ಣ ಅವರು ಹೌದು ಅಂತ ಹೇಳಿದರು. ಹೀಗಾಗಿ ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತಹ ಕೆಲ ಶಾಸಕರನ್ನ BJP ನಾಯಕರು ಅಥವಾ JDS ನಾಯಕರು ಸಂಪರ್ಕ ಮಾಡಿಕೊಂಡು ತಮ್ಮ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿ ಅಂತ ಅನ್ನೋದನ್ನು ಅದನ್ನು ಎನ್ಕೇಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಅಂತ ಹೇಳಲಾಗಿತ್ತು. ಅದನ್ನು ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲ ಶಾಸಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಅವರ ಅಸಮಾಧಾನವನ್ನು ಶಮನಗೊಳಿಸುವ ಮತ್ತು ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಆದ್ಯತೆ ಕೊಡಬೇಕು ಅಂತ ಪಕ್ಷದ ವರಿಷ್ಠರು ನಾವು ಕೂತು ನಿರ್ಧಾರ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವ ಕಾರಣಕ್ಕೋಸ್ಕರ ಬಹುತೇಕ ಯಾರು ಶಾಸಕರು ಆ ಒಂದು ಏನು ಈ ತೀರ್ಮಾನಕ್ಕೆ ಕೈಗೊಳ್ಳೋದಿಲ್ಲ. ಇನ್ನು ಉಳಿದಂತೆ BJP ಮತ್ತು JDS ಶಾಸಕರುಗಳಿಗೆ ಏನು ಅನುದಾನದ ಭರವಸೆ ಇರ್ಬೋದು, ಅಥವಾ DK ಶಿವಕುಮಾರ್ ವಿಶ್ವಾಸ ಇರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಯಾರು ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಕೆಲ ನಾಯಕರುಗಳು ಅಥವಾ JDSನ BJP ನಾಯಕರುಗಳು ಕಾಂಗ್ರೆಸ್ ಹತ್ರ DK ಶಿವಕುಮಾರ್ ಹತ್ರ ಒಲವನ್ನು ತೋರಿಸಿದ್ದೆ ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ಹೀಗಾಗಿ ರಾಜಕೀಯ ಲೆಕ್ಕಾಚಾರವನ್ನು ಹೀಗೆ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಈ ಹಿಂದಿನ ಚುನಾವಣೆಗಳಲ್ಲಿ 2024 ಚುನಾವಣೆ ಇರ್ಬೋದು, 2022ರ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, 2020ರ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲೂ ಸಹ JDSನವರು ಹೀನಾಯವಾಗಿ ಸೋತಿದ್ದಾರೆ. ಅವರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೂ ಸಹ ಗೆಲ್ಲಿಸಲಿಕ್ಕಾದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವರ ನಾಯಕತ್ವ ಇರ್ಬೋದು, ಅವರ ಪಕ್ಷದಲ್ಲಿರುವಂಥ ಒಂದು ಗೊಂದಲ ಇರ್ಬೋದು, ಅವರ ಶಾಸಕ ನಾಯಕರ ಗೊಂದಲ ಇರ್ಬೋದು, ಅಥವಾ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಸಿಗದೇ ಇರ್ಬೋದು, ಇವರು ಬೇರೆ ಬೇರೆ ಕಾರಣಗಳಿಗೋಸ್ಕರ JDS ಶಾಸಕರು ಇಂತಹ ಒಂದು ತೀರ್ಮಾನ ಕೈಗೊಳ್ತಾರೆ. ಈ ಬಾರಿ BJPಯಲ್ಲೂ ಸಹ ಅಂಥ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಒಂದು ಮಾತುಗಳು ಕೇಳಿಬರ್ತವೆ. ಆದರೆ ಪಕ್ಷದ ವರಿಷ್ಠರು ರಾಷ್ಟ್ರೀಯ ನಾಯಕತ್ವ ಮತ್ತು ಪ್ರಬಲವಾಗಿರೋ ಕಾರಣಕ್ಕೋಸ್ಕರ ಒಂದು ವೇಳೆ ಶಾಸಕರು ಮತ ಚಲಾವಣೆ ಮಾಡಿದರೆ ಇದು ಗೊತ್ತಾದ್ಮೇಲೆ ರಾಜಕೀಯ ಭವಿಷ್ಯ ಹಾಳಾಗತ್ತೆ ಅಂತ ಆತಂಕದಿಂದ ಆ ರೀತಿ ನಿರ್ಣಯ ಕೈಗೊಳ್ಳೋಕ್ಕೆ ಸಾಧ್ಯತೆ ಬಹುತೇಕ ಕಡಿಮೆ. ಇನ್ನು ಉಳಿದಂತೆ ಇಲ್ಲಿರುವಂಥ ಮತ್ತೊಬ್ಬ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು JDS ಶಾಸಕ ಅಭ್ಯರ್ಥಿಗೆ ಮತದಾನ ಮಾಡುವಂಥ ಸಾಧ್ಯತೆ ಇದೆ, ಅಥವಾ BJP ಅಭ್ಯರ್ಥಿಗೂ ಮತದಾನ ಮಾಡುವಂಥ ಸಾಧ್ಯತೆ. ಮೊದಲನೇ ಮತ್ತು ಎರಡನೇ ಪರಿಶಿಷ್ಟ ಮತಗಳನ್ನು ಅಲ್ಲೂ ಸಹ ಹಂಚಿಕೆ ಮಾಡ್ಕೊಳ್ಬೋದು. BJP ಅಭ್ಯರ್ಥಿ ಶಾಸಕರ ಎಲ್ಲ ಮತಗಳು ಸಹ ಎರಡನೇ ಪರಿಶಿಷ್ಟ ಮತಗಳನ್ನು JDS ಅಭ್ಯರ್ಥಿಗೆ ವರ್ಗಾವಣೆ ಮಾಡ್ಬೋದು. ಇಂತಹ ಒಂದು ತಂತ್ರವನ್ನು ಸಹ BJP ನಾಯಕರು ಮತ್ತು JDS ನಾಯಕರು ಹೂಡಿದ್ದಾರೆ. ಆದರೂ ಸಹ BJPಯ ಎರಡು ಅಭ್ಯರ್ಥಿಗಳು, ಕಾಂಗ್ರೆಸ್ನ 4 ಅಭ್ಯರ್ಥಿಗಳು
ಗೆಲ್ಲುವಂಥದ್ದು ಬಹುತೇಕ ನಿಚ್ಚಳವಾಗಿದೆ. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು JDSನ ಗೋವಿಂದರಾಜ್ ಅವರು ಗೆಲುವಿಗೆ ಇಬ್ಬರ ನಡುವೆ ಪೈಪೋಟಿ ಬರುತ್ತೆ. ಅದನ್ನು ಯಾವ ಥರ ನಿಭಾಯಿಸ್ತಾರೆ, ಮತ ಚಲಾವಣೆ ಆಗುತ್ತೆ. ಸಂಜೆ 5 ಗಂಟೆ ತನಕ ಮತ ಚಲಾವಣೆ ನಡೆಯುತ್ತೆ. ಅದಾದ ನಂತರ ಸಂಜೆ 5 ಗಂಟೆ ಬಳಿಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತದಾನ ಆಗಿರುವಂಥ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅವರ ಕ್ಲಿಯರೆನ್ಸ್ ತೆಗೆದುಕೊಂಡು ಮತ ಎಣಿಕೆ ನಡೆಸಿ ಹಿಂದೆ ಸಂಜೆ 6 ಗಂಟೆ ಅಥವಾ 7 ಗಂಟೆ ಒಳಗೆ ಬಹುತೇಕ ಈ ಒಂದು ಚುನಾವಣೆಯ ರಿಸಲ್ಟನ್ನು ಸಹ ಚುನಾವಣಾ ಅಧಿಕಾರಿಗಳು ಅಥವಾ KM ವಿಶಾಲಾಕ್ಷಿ ಅವರು ಘೋಷಣೆ ಮಾಡ್ತಾರೆ. ಬಹುತೇಕ ಕಾಂಗ್ರೆಸ್ನ 4 ರಿಂದ 5 ಅಭ್ಯರ್ಥಿಗಳು ಗೆಲ್ಲುವಂಥ ಸಾಧ್ಯತೆ ಈ ಬಾರಿ JDSಗೆ ನಿರಾಶೆ ಇದೆ ಅಂತಲೂ ಲೆಕ್ಕಾಚಾರ ಇದೆ. ಅದನ್ನು BJP ಮತ್ತು JDS ನಾಯಕರು ಯಾವ ಥರ ಟ್ಯಾಕ್ಟಿಕ್ಸ್ ಆಗಿ ಈ ಒಂದು ಬಾರಿ ಆ ಸವಾಲನ್ನು ಎದುರಿಸ್ತಾರೆ. DK ಶಿವಕುಮಾರ್ಗೆ ಈ ಬಾರಿ ಎದುರಾಗಿರುವಂಥ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ DK ಶಿವಕುಮಾರ್ ತಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೋತಾರೆ ಅಂತ ಅನ್ನೋದು ಸಹ ಈ ಒಂದು ದಿನದ ವಿಶೇಷತೆ ಆಗಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿ